ತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶೋಭಾನ್ ಪದದಲ್ಲಿ 72ನೇ ಪದ್ಯ. ಅರ್ಘ್ಯಪಾದ್ಯಾಚಮನ ಮೊದಲಾದ ಷೋಡಶ ನರ್ಘ್ಯ ಪೂಜೆಯ ನಿತ್ತಳಿಯನಿಗೆ ಒಗ್ಗಿದ ಮನದಿಂದ ಧಾರೆ ಎರೆದನೆ ಸಿಂಧು ಸದ್ಗತಿ ಇತ್ತು ಸಲಹೆಂದ. ಸಮುದ್ರರಾಜನು ಅಳಿಯನಾದ ಶ್ರೀಹರಿಗೆ ಮಧುಪರ್ಕದ ಅಂಗವಾಗಿ ಅರ್ಘ್ಯ ಪಾದ್ಯ ಆಚಮನ ಮೊದಲಾದ ಷೋಡಶ ಉಪಚಾರಗಳನ್ನು ಮಾಡಿ ಅನಂತರ ತುಂಬು ಹೃದಯದಿಂದ ಕನ್ಯೆ ಮಹಾಲಕ್ಷ್ಮಿಯನ್ನು ಧಾರೆ ಎರೆದು ಕೊಟ್ಟ ಸದ್ಗತಿ ಇತ್ತು ಸಲಹಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾನೆ. ಈ ರೀತಿಯಾಗಿ ಕನ್ಯಾದಾನ ಮಾಡಿದ ಮೇಲೆ ಇಲ್ಲಿ ಪ್ರಶ್ನೆ ಬರುತ್ತೆ, ಕನ್ಯೆ ದಾನ ಮಾಡುವ ವಸ್ತು ಏನು? ಅವಳು ಒಬ್ಬ ವ್ಯಕ್ತಿ ಅಲ್ವೇನು? ವಸ್ತುಗಳನ್ನು ದನಕರುಗಳನ್ನು ದಾನ ಮಾಡಬಹುದು, ವ್ಯಕ್ತಿಗಳನ್ನು ಮಾಡಬಹುದೇ ಅಂತಂದರೆ ಈ ಪ್ರಶ್ನೆ ನಮಗೆ ಕಾಡ್ತಾ ಇದೆ, ಪ್ರಾಚೀನರಿಗೆ ಇದು ಕಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ರಾಜಸಿಂಹಾಸನಕ್ಕೆ ಅರ್ಹನಾಗಿದ್ದ ರಾಮನನ್ನು ದಶರಥ ವನವಾಸಕ್ಕೆ ಕಳಿಸ್ತಾನೆ. ಅಸಮಾಧಾನಗೊಂಡಿದ್ದ ಭರತನಿಗೆ ರಾಮನೇ ಹೇಳ್ತಾನೆ, ಕಾಮಕಾರೋ ಮಹಾಪ್ರಾಜ್ಞ ಗುರುಣಾಂ ಸರ್ವದಾನಘ ಉಪಪನ್ನೇಷು ದಾರೇಷು ಪುತ್ರೇಷು ಚ ವಿಧೀಯತೆ. ರಾಜರು, ಗುರುಗಳು, ತಂದೆ ತಾಯಿಗಳು, ಹಿರಿಯರಾದ ಬಂಧುಗಳು ಮುಂತಾದವರಿಗೆ ದಾಸದಾಸಿಯರು, ಶಿಷ್ಯರು, ಮಕ್ಕಳು, ಹೆಂಡರು ಮುಂತಾದವರ ವಿಷಯದಲ್ಲಿ ತಮ್ಮ ಮನಸ್ಸಿಗೆ ಸರಿ ತೋರಿದಂತೆ ವರ್ತಿಸುವ ಅಧಿಕಾರ ಸರ್ವದಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಕನ್ಯಾದಾನ ಆದ ಮೇಲೆ ವರ ಒಂದು ಸಲ ಏನೂ ದೋಷವಿಲ್ಲದ ಕನ್ಯೆಯನ್ನು ನೋಡಿ ಒಮ್ಮೆ ಒಪ್ಪಿ ನಿಶ್ಚಿತಾರ್ಥ ಮಾಡಿಕೊಂಡನೆಂದರೆ ಮುಂದೆ ವರದಕ್ಷಿಣೆ ಮುಂತಾದ ಯಾವುದೇ ಕಾರಣದಿಂದ ಕನ್ಯೆಯನ್ನು ನಿರಾಕರಿಸುವಂತಿಲ್ಲ. ಆ ಕನ್ಯೆಯನ್ನೇ ಅವನು ಮದುವೆ ಆಗಲಿಕ್ಕೇ ಬೇಕು. ಈ ರೀತಿಯಾಗಿ ನಾರದ ಸ್ಮೃತಿ ಹೇಳ್ತದೆ, ಪ್ರತಿಗೃಹ್ಯತು ಕಯಃ ಕನ್ಯಾಂ ಅದುಷ್ಟಾಮುತ್ಸಜೇನ್ನರಃ ವಿನೇಯಃ ಸೋಪ್ಯಕಾಮೋಪಿ ಕನ್ಯಾಂ ತಾಮೇವ ಚೋದ್ವಹೇತ್. ಈ ರೀತಿಯಾಗಿ ಅವಳನ್ನೇ ಮದುವೆ ಆಗಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೆಣ್ಣಿಗೆ ಯಾವ ವಯಸ್ಸಿನಲ್ಲಿಯೇ ಮದುವೆ ಆದರೂ ವಿವಾಹ ಸಂಸ್ಕಾರ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಯಕ್ಕೆ ಬಂದ ಮೇಲೆ ಅದಕ್ಕೆ ಹೇಳ್ತಾರೆ, ಪ್ರಾಯಕ್ಕೆ ಬರೋ ಮೊದಲಿಗೆ ಕನ್ಯಾದಾನ ಮಾಡಿದರೆ ಅವಳು ಗಂಡನೊಡನೆ ಅನ್ಯೋನ್ಯವಾಗಿ ಬಾಳಲು ಕಲಿತುಕೊಳ್ತಾರೆ, ಇಬ್ಬರು ಪರಸ್ಪರ ಸ್ವಭಾವ ಅರಿತುಕೊಳ್ತಾರೆ. ಪ್ರಾಯಕ್ಕೆ ಬಂದ ಮೇಲೆ ತಮ್ಮದೇ ಆದ ಆಶಯ ಆಕಾಂಕ್ಷೆಗಳನ್ನು 100 ಕನಸನ್ನು ಕಂಡು ಪರಸ್ಪರ ಒಂದಾಗೋದು ಅಷ್ಟು ಸುಲಭವಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ಅಭಿಪ್ರಾಯದಿಂದಲೇ ಪ್ರಾಚೀನ ಕಾಲದಲ್ಲಿ ಬಾಲ್ಯ ವಿವಾಹವನ್ನು ಪ್ರೋತ್ಸಾಹಿಸಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಒಂದು ಕನ್ಯಾದಾನ 10 ಅಶ್ವಮೇಧ ಯಾಗಗಳಿಗೆ ಸಮಾನ ಅಂತ ಹೇಳಿದ್ದಾರೆ. ಸಮುದ್ರರಾಜ ಮಹಾ ಅದೃಷ್ಟಶಾಲಿ. ಬೇರೆ ಎಲ್ಲರೂ ಸಾಮಾನ್ಯ ವಧುವರರಲ್ಲಿ ಲಕ್ಷ್ಮೀನಾರಾಯಣನನ್ನು ಚಿಂತಿಸಿ ಕನ್ಯಾದಾನ ಮಾಡಿದರೆ
ಸಮುದ್ರ ರಾಜ ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವಿಗೆ ದಾನ ಮಾಡ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಹೇಳ್ತಾರೆ, ಒಗ್ಗೀದ ಮನದಿಂದ ತುಂಬು ಹೃದಯದಿಂದ ಧಾರೆ ಎರಿತಾ ಇದ್ದಾನೆ. ಅದಕ್ಕೆ ಮೊದಲು ಅಳಿಯನಿಗೆ ಮಧುಪರ್ಕ ಕೊಟ್ಟಿದ್ದಾನೆ. ಮಧುಪರ್ಕಕ್ಕೆ ಅಂಗವಾಗಿ ಮೊದಲು ಅಳಿಯನಿಗೆ ಆಸನ ಕೊಟ್ಟು ಪುರುಷ ಸೂಕ್ತದಿಂದ ಅವನ ಕಾಲು ತೊಳೆದು ಅರ್ಘ್ಯವನ್ನು ಕೊಡ್ತಾನೆ. ಬಳಿಕ ಆಚಮನ, ಮಧುಪರ್ಕ, ಪುನರಾಚಮನ, ಅಮೃತೋಪಸ್ತರಣಮಸಿ ಎಂದು ಆಚಮನ ಮಾಡಿ ಮಂತ್ರಪೂರ್ವಕವಾಗಿ ಜೇನು, ಮೊಸರು, ತುಪ್ಪಗಳ ಮಿಶ್ರಣ ರೂಪವಾದ ಮಧುಪರ್ಕವನ್ನು ಪ್ರಾಶನ ಮಾಡಿ ಅಮೃತಾಪಿಧಾನಮಸಿ ಎಂದು ಪುನರಾಚಮನ ಮಾಡಿ ಗವೋತ್ಸರ್ಜನ ಮಾಡುತ್ತಾನೆ ಅಳಿಯ. ಅನಂತರ ಅವನಿಗೆ ಮಾವ ವಸ್ತ್ರಾಭರಣ, ಉಪವೇತ, ಗಂಧ ಮಾಲ್ಯಾದಿಗಳನ್ನಿತ್ತು ಆರತಿಯನ್ನು ಮಾಡ್ತಾನೆ. ಹೀಗೆ ವೈಭವದ ಷೋಡಶೋಪಚಾರದ ವರಪೂಜೆಯಾದ ಬಳಿಕ ವರನ ಕೈಯಲ್ಲಿ ಹಿರಣ್ಯವಿಟ್ಟು ವಧುವಿನ ಕೈಗಳನ್ನು ಇರಿಸಿ ಸಾಕ್ಷಾತ್ ಕಲುಷೋದಕ ಧಾರೆ ಎರೆಯುತ್ತಾನೆ. ಶ್ರೀಹರಿ, ನಿನ್ನ ಅನಾದಿ ರಮಣೀಯಾದ ಕನ್ಯೆಯನ್ನು ನಿನಗೇ ಕೊಡುತ್ತಿದ್ದೇನೆ. ಇದರಿಂದ ನನಗೆ ಪರಬ್ರಹ್ಮಲೋಕವಾದ ವೈಕುಂಠ ಲಭಿಸಲಿ. ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕ ಜಿಗೇಶಯ ಅಂತ ಬೇಡ್ಕೋತಾನೆ. ಕನ್ಯೆಯನ್ನು ನೀನು ನನಗೆ ಎಲ್ಲೆಡೆ ಇದ್ದು ರಕ್ಷಣೆ ನೀಡು. ನಿನ್ನ ದಾನದಿಂದ ನಾನು ಮೋಕ್ಷಭಾಗಿ ಆಗ್ತೇನೆ ಅಂತ ಹೇಳ್ತಾನೆ. ಕನ್ಯೆ ಮಮಾಗ್ರತೋ ಭೂಯಾಹ ಕನ್ಯೆ ಮೇ ದೇವಿ ಪಾರ್ಶ್ವಯೋಃ ಕನ್ಯೆ ಮೇ ಸರ್ವತೋ ಭೂಯಾಸ್ತ್ವದ್ದಾನ ಮಾಪ್ನುಯಾಂ ಎಂದು ಬೇಡ್ಕೋತಾನೆ. ಧನ್ಯನಾಗ್ತಾನೆ. ತಾನು ಮಾತ್ರವಲ್ಲದೆ ತನ್ನ ಕುಲವೇ ಅಂದರೆ ಎಲ್ಲ ದೇವತೆಗಳು ಮೋಕ್ಷದಲ್ಲಿ ಅತಿಶಯಾನಂದ ಹೊಂದುವಂತೆ ಮಾಡಿದ್ದಾನೆ. ಅವನಿಗೆ ಬ್ರಹ್ಮನ ಆಜ್ಞೆ ಆಗಿತ್ತು ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ಬಂದಿದೆ. ಕುರುಷ್ವ ಜನ್ಮ ಸಾಫಲ್ಯಂ ಪಾವಯಿತ್ವಾ ನಿಜಕುಲಂ ಸಮುದ್ಧರ ಭಾವಾನ್ ಬೋಧೆ ದತ್ವೇ ಮಾಂ ಪರಮಾತ್ಮನೇ ಅಂತ ಹೇಳಿದ್ದಾರೆ. ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ, ನಾರದ ಮೊದಲಾದ ಮುನೀಂದ್ರರು ಮುದದಿಂದ ವಧುವರರ ಮೇಲೆ ಶೋಭನ ದಕ್ಷತೆಯನ್ನು ಮೋದವಿವುತ್ತ ತಳೆದರು. ವೇದೋಕ್ತ ಮಂತ್ರಗಳನ್ನು ಹೇಳಿ ವಸಿಷ್ಠ, ನಾರದ ಮೊದಲಾದ ಅನೇಕ ಮುನೀಶ್ವರರು ಸಂತೋಷದಿಂದ ವಧುವರರ ಮೇಲೆ ಮಂಗಳಕರವಾದ ಅಕ್ಷತೆ ಕಾಳುಗಳನ್ನು ಆಶೀರ್ವಾದ ಪೂರ್ವಕವಾಗಿ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕನ್ಯಾದಾನವಾದ ಬಳಿಕ ವರನು ಅಗ್ನಿಸಾಕ್ಷಿಯಾಗಿ ವಧುವನ್ನು ವಿವಾಹವಾಗುವುದಕ್ಕೆ ಮೊದಲು ವಧುವರರು ಪರಸ್ಪರ ನಿರೀಕ್ಷಣೆ ಮಾಡಬೇಕೆಂದು ಗೃಹ್ಯ ಪರಿಶಿಷ್ಟದಲ್ಲಿ ಹೇಳಿದೆ. ಅದರಂತೆ ವರನು ಒಂದು ಅಕ್ಕಿರಾಶಿಯ ಮೇಲೆ ಪೂರ್ವಾಭಿಮುಖವಾಗಿಯೂ ವಧು ಅವನೆದುರಿಗೆ ಇನ್ನೊಂದು ಅಕ್ಕಿರಾಶಿಯ ಪಶ್ಚಿಮವಾಗಿ ನಿಲ್ಲುತ್ತಾರೆ. ನೋಡಿ, ಸ್ವಸ್ತಿಕ ಚಿಹ್ನವುಳ್ಳ ಅಂತಪಟವೆಂಬ ಪರದೆಯನ್ನು ಬ್ರಾಹ್ಮಣರು ಹಿಡಿದಿರುತ್ತಾರೆ. ಜ್ಯೋತಿಷಿಯು ಸುಮೂರ್ತ ಸಾವಧಾನ, ಸುಲಗ್ನ ಸಾವಧಾನ ಅಂಥೇಳಿ ವಧುವರ ಪರಸ್ಪರ ನಿರೀಕ್ಷಣೆಗೆ ಇದೇ ಒಳ್ಳೆಯ ಮುಹೂರ್ತ, ಲಗ್ನಗಳಿಂದ ಕೂಡಿದೆ, ಗಳಿಗೆ ಬರುತ್ತಿದೆ, ಸಿದ್ಧರಾಗಿರಿ ಅಂತ ಹೇಳ್ತಾನೆ. ಒಡನೆ ಕನ್ಯಾಪಿತನು ಆ ಜ್ಯೋತಿಷಿಯ ಬಳಿಯಲ್ಲಿರುವ ಗಳಿಗೆ ಬಟ್ಟಲಲ್ಲಿ ಗಣೇಶ ವರುಣರನ್ನು ಪೂಜಿಸಿ ಸುಮೂರ್ತಾಯ ನಮಃ ಅಂಥೇಳಿ ನಮಿಸುತ್ತಾನೆ. ಇಲ್ಲಿ ವರುಣನೇ ಕನ್ಯಾಪಿತನಾಗಿರುವುದರಿಂದ ಅವನು ಗಣೇಶಂತರ್ಯಾಮಿ ಭಗವತ್ ರೂಪನು ತನ್ನ ಅಂತರ್ಯಾಮಿ ಭಗವತ್ ರೂಪವನ್ನು ಪೂಜಿಸ್ತಾನೆ ಅಂತ ತಿಳ್ಕೋಬೇಕು. ಆನಂತರ ಕನ್ಯಾಪಿತನು ಜ್ಯೋತಿಷಿಯನ್ನು ಅರ್ಘ್ಯಪಾದ್ಯಾದಿಗಳಿಂದ ಸತ್ಕರಿಸಿ ಪಾರಿತೋಷಗಳನ್ನಿತ್ತು ಭವಾನ್ ಸುಮುಹೂರ್ತಂ ದದಾತು, ನೀವು ಸುಮುಹೂರ್ತವನ್ನು ತಿಳಿಸಿಕೊಡ್ರಿ ಅಂತ ಪ್ರಾರ್ಥನೆ ಮಾಡ್ತಾನೆ. ಅವರ ಕೈಯಿಂದ ಮಂತ್ರಾಕ್ಷತೆ ಪಡೆದು ಅದನ್ನು ವಧುರ ಮೇಲೆ ಹಾಕಲು ಅಂತಪಟ ಹಿಡಿದ ಬ್ರಾಹ್ಮಣರ ಕೈ ಕೊಡ್ತಾನೆ. ಬ್ರಾಹ್ಮಣರು ಅಕ್ಷತೆ ಕಾಳನ್ನು ವಧುವರರಿಗೆ ಹಾಕಿ ಮಾಲೆ ತೊಡಿಸುತ್ತಾರೆ. ಸೂರ್ಯಾಸೂಕ್ತ ಮಂತ್ರಗಳನ್ನು, ಮಂಗಳಾಷ್ಟಕವನ್ನು ಪಠಿಸುತ್ತಾರೆ. ಇದು ಸುಮುಹೂರ್ತ ಸಮೀಪಿಸುವವರೆಗೆ ನಡೀತಾ ಇರುತ್ತೆ.
ಇದೀಗ ಸುಮುಹೂರ್ತ ಶುಭ ಲಕ್ಷ್ಮೀಪತಿಯೇ, ನಿನ್ನ ಪಾದಗಳನ್ನು ಸ್ಮರಿಸುತ್ತೇನೆ. ನಿನ್ನನ್ನು ಸ್ಮರಿಸುವ ಕಾಲವೇ ಸುಮುಹೂರ್ತ ಸುಲಗ್ನ ಕಾಲ ಎಂದು ಜ್ಯೋತಿಷಿ ಘಂಟವಾದನ ಪೂರ್ವಕವಾಗಿ ಘೋಷಿಸುತ್ತಾರೆ. ಮಂಗಳ ವಾದ್ಯಗಳು ಮುಳುಗುತ್ತವೆ, ಅಂತಃಪಟ ಸರಿಯುತ್ತದೆ. ವಧುವರರು ಪರರಿಗೆ ಜೀರಿಗೆ, ಬೆಲ್ಲ ಅಥವಾ ಅಕ್ಷತೆ ಕಾಳುಗಳನ್ನು ಹಾಕ್ಕೋತಾರೆ. ಪರಸ್ಪರ ಮಂತ್ರಪೂರ್ವಕ ನಿರೀಕ್ಷಣೆ ಮಾಡ್ತಾರೆ. ಆಗ ಬ್ರಾಹ್ಮಣರು ಸೂರ್ಯಾಸೂಕ್ತದ ಕೆಲವು ಮಂತ್ರಗಳಿಂದ ವಧುವರನ್ನು ಆಶೀರ್ವದಿಸಿ ಅಕ್ಷತೆ ಕಾಳನ್ನು ಹಾಕ್ತಾರೆ. ಆಗ ಮಂತ್ರಗಳನ್ನು ಹೇಳ್ತಾರೆ. ಆ ಮಂತ್ರಗಳ ಭಾವ ಹೀಗಿದೆ: ಕನ್ಯೆಯೇ, ಮೊದಲಿಗೆ ಸೋಮನು ನಿನ್ನನ್ನು ಪಡೆದನು. ಎರಡನೆಯವ ಗಂಧರ್ವ, ಮೂರನೆಯವ ಅಗ್ನಿ, ಈಗ ನಾಲ್ಕವನೇನಾಗಿ ಈ ಮಾನವನೊಬ್ಬ ನಿನಗೆ ಪತಿ ಎನಿಸುತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮೊದಲಿಗೆ ನಿನ್ನನ್ನು ಸೋಮನು ಗಂಧರ್ವೆ ಕೊಟ್ಟಿದ್ದನು, ಗಂಧರ್ವನು ಅಗ್ನಿಗೆ, ಅಗ್ನಿ ಈಗ ನಿನ್ನನ್ನು ಜೊತೆಗೆ ಧನಪುತ್ರಾದಿ ಸಂಪತ್ತನ್ನು ನನಗೆ ಕೊಡುತ್ತಿದ್ದಾನೆ ಅಂಥೇಳಿ ಅವನು ಹೇಳ್ತಾನೆ ಬರ. ಆಗ ಎಲ್ಲರೂ ಹೇಳ್ತಾರೆ, ವಧುವರರೇ, ನೀವು ಲೋಕದಲ್ಲಿ ಸುಖವಾಗಿ ಬಾಳ್ರಿ, ನಿಮಗೆ ವಿಯೋಗ ಉಂಟಾಗದಿರಲಿ, ಪೂರ್ಣಾಯುಷ್ಯ ಹೊಂದಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ನಿಮ್ಮ ಮನೆಯಲ್ಲಿ ಸಂತೋಷದಿಂದ ಇರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ವರನು ಬೇಡ್ಕೋಬೇಕು. ಪ್ರಜಾಪತಿಯು ನಮಗೆ ಪತಿ ಪತ್ನಿಗಳಿಗೆ ಸಂತಾನ ನೀಡಲಿ, ನಾವು ವೃದ್ಧಾಪ್ಯದವರೆಗೂ ಜೊತೆಯಾಗಿರುವಂತೆ ಅರ್ಯಮನು ಅನುಗ್ರಹಿಸಲಿ ಅಂತ ಅವರು ಪ್ರಾರ್ಥನೆ ಮಾಡಬೇಕು. ಇಂದ್ರನೇ, ನೀನು ವಧುವನ್ನು ಸುಪುತ್ರವತಿ ಸುಮಂಗಲಿಯಾಗಿರುವಂತೆ ಅನುಗ್ರಹಿಸಪ್ಪ. ಅವಳಲ್ಲಿ ನನಗೆ 10 ಮಂದಿ ಗಂಡು ಮಕ್ಕಳನ್ನು ಅನುಗ್ರಹಿಸು. ಪತಿಯಾದ ನಾನು ಅವಳಿಗೆ 11ನೇ ಆಗುವಂತೆ ಮಾಡು ಅಂತ ಹೇಳಿ ಅವನು ಬೇಡ್ಕೋತಾನೆ. ಕನ್ಯೆಗೆ ಹೇಳ್ತಾರೆ, ಕನ್ಯೆ, ನೀನು ಮಾವ, ಅತ್ತೆ, ನಾದ್ನಿ, ಭಾವ, ಮೈದ್ನ ಮುಂತ ಎಲ್ಲರ ಜೊತೆಗೆ ಚೆನ್ನಾಗಿರು. ವಿಶ್ವೇ ದೇವತೆಗಳು ನಿಮ್ಮ ಹೃದಯವನ್ನು ಸದಾಚಾರ ವಿಷಯಗಳಲ್ಲಿ ಬೆಳಗಿಸಲಿ. ಜಲಾಭಿಮಾನಿ ವಾಯುವು ಧಾತನು ಅವಿಷ್ಟಾಯದಾಯಕಳಾದ ಸರಸ್ವತಿಯನ್ನು ನಿಮ್ಮಿಬ್ಬರ ಹೃದಯಗಳನ್ನು ಸದಾ ಒಂದುಗೂಡಿಸಲಿ. ಇವರು ಬೇಡಬೇಕು, ನಮ್ಮಿಬ್ಬರ ಹೃದಯವನ್ನು ಸದಾ ಒಂದುಗೂಡಿಸಲಿ ಅಂಥೇಳಿ. ಈ ರೀತಿಯಾಗಿ ನೋಡ್ರಿ, ಆ ಒಂದೊಂದು ಮಂತ್ರದಲ್ಲಿ ಅಷ್ಟು ಅರ್ಥವಿದೆ. ಈ ರೀತಿಯಾಗಿ ಎಲ್ಲ ಸರಿಯಾಗಿ ತಿಳ್ಕೊಂಡು ಏನೋ ಮಂತ್ರ ಹೇಳ್ತಾರೆ, ಏನೋ ಇಲ್ಲ, ಪ್ರತಿಯೊಂದರಲ್ಲೂ ಅರ್ಥವಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಲೌಕಿಕ ವಧುಗಳ ವಿಷಯದಲ್ಲಿ ವಿವರಣೆ ಸರಿಯಾದರೂ ಮಹಾಲಕ್ಷ್ಮಿಯ ಅವತಾರದ ವಿಷಯದಲ್ಲಿ ಬೇರೆ ರೀತಿ ವಿವರಣೆ ನೀಡಬೇಕಾಗುತ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಈ ಅಭಿಪ್ರಾಯದಿಂದಲೇ ವಸಿಷ್ಠ ನಾರದಂಥ ಜ್ಞಾನಿಗಳು ಸೂರ್ಯಾಸೂಕ್ತದಿಂದ ಲಕ್ಷ್ಮೀನಾರಾಯಣರನ್ನು ಸ್ತುತಿಸಿ ಮೋದವಿಯುತ್ತ ಅವರನ್ನು ಸಂತೋಷಗೊಳಿಸುತ್ತಾ ಮುತ್ತು ಮಾಣಿಕ್ಯ ಮುಂತಾದ ನವರತ್ನ ಮಿಶ್ರಿತ ಘೃತ ಕುಂಕುಮಲಿಪ್ತ ಮಂಗಳಕರ ಅಕ್ಷತೆ ಕಾಳುಗಳಿಂದ ಅವರನ್ನು ಅರ್ಚಿಸಿ ಲೋಕಕ್ಕೂ ಸಂತೋಷವನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಇದರ ಹಿಂದು ಅರ್ಥವತ್ತಾಗಿದೆ, ಏನೋ ಮಾಡ್ತಾರೆ ಅಂತ ಅನ್ಕೋಬಾರ್ದು. ಸಂಭ್ರಮದಿಂದ ಬರದಿದೊಂದು ಭೂಮಿಯೊಳಗಲು ತುಂಬೂರೋ ನಾರದರು ಸ್ತುತಿಸೋತ, ತುಂಬೂರೋ ನಾದರು ತುಸ್ತ ಪಾಡಿದರು ಪೀತಾಂಬರಧರನ ಮಹಿಮೆಯ. ಲಕ್ಷ್ಮೀನಾರಾಯಣರ ವಿವಾಹೋತ್ಸವದ ಸಂಭ್ರಮ ದ್ಯೋತಕವಾಗಿ ಆಕಾಶದಲ್ಲಿ ದೇವದುಂದುಭಿಗಳು ಮೊಳಗುತ್ತಂತೆ. ತುಂಬೂರು ನಾರದರು ಪೀತಾಂಬರಧಾರಿಯಾದ ಪರಮಾತ್ಮನ ಮಹಿಮೆಯನ್ನು ಹೊಗಳುತ್ತಾ ಹಾಡ್ತಾರಂತೆ.
ಹಿಂದಿಯ ನುಡಿಯಲ್ಲಿ ಹೇಳಿದಂತೆ ಕನ್ಯಾದಾನವಾದ ಬಳಿಕ ವಧುವರರು ಸುಮುಹೂರ್ತದಲ್ಲಿ ಮಂತ್ರಪೂರ್ವಕ ಪರಸ್ಪರ ನಿರೀಕ್ಷಣೆ ಮಾಡಿ ತಿಲಕಾರೋಪಣ ಮಾಲಾರೋಪಗಳನ್ನು ಮಾಡಿದಾಗ ವಸಿಷ್ಠನಾರದ ಮೊದಲಾದ ಮುನೀಶ್ವರರು ವೇದ ಮಂತ್ರಗಳಿಂದ ಆಶೀರ್ವದಿಸಿ ಅಕ್ಷತೆ ಕಾಳುಗಳನ್ನು ಹಾಕ್ತಾರೆ. ಆ ಸಮಯದಲ್ಲಿ ಆಕಾಶದಲ್ಲಿ ಸಂಭ್ರಮದ ದೇವದುಂಬಿಗಳು ಧ್ವನಿ ಎಲ್ಲ ಕಡೆಗೂ ಹರಡುತ್ತೆ. ಸಂಭ್ರಮ ಏಕಂತಂದು ಹೇಳ್ತಾ ಇದ್ದಾರೆ. ಪ್ರಪಂಚದ ಮಾತಾಪಿತೃಗಳಾದ ಲಕ್ಷ್ಮೀನಾರಾಯಣರ ವಿವಾಹ ಇದು. ಎಲ್ಲ ಮಕ್ಕಳು ಈ ತಂದೆ ತಾಯಿಗಳ ಮದುವೆಯನ್ನು ಕಣ್ತುಂಬ ನೋಡಿ ನಲಿತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ನಾರಾಯಣನ ಅನಾದಿ ಪತ್ನಿಯಾದ ಮಹಾಲಕ್ಷ್ಮಿಯನ್ನೇ ನಾರಾಯಣನಿಗೆ ದಾನ ಮಾಡಿದ್ದಾನೆ ಸಮುದ್ರರಾಜ. ಭಾಗವತಲ್ಲಿ ಹೇಳುತ್ತೆ, ವವ್ರೇ ವರಂ ಸರ್ವಗುಣೈರಪೇಕ್ಷಿತಂ ರಮಾ ಮುಕುಂದಂ ನಿರಪೇಕ್ಷಮೀಪ್ಸಿತಂ. ಭಾಗವತಲ್ಲಿ ಹೇಳಿದಂತೆ ಶ್ರೀಹರಿಯನ್ನು ಮಹಾಲಕ್ಷ್ಮಿ ಅಪೇಕ್ಷಿಸಿ ವರಿಸಿದ್ದರೂ ಪರಮಾತ್ಮ ನಿರಪೇಕ್ಷ. ಆತ ವಧುವನ್ನು ಸ್ವೀಕರಿಸಬೇಕಾಗಿಲ್ಲ, ಸ್ವೀಕರಿಸಿದ್ದಾನೆ. ಇದೇ ಒಂದು ವಿಶೇಷ ಅಂತ ಹೇಳ್ತಾ ಇದ್ದಾರೆ. ಸ್ವಯಂವರದಲ್ಲಿ ಕನ್ಯಾದಾನ ನಿಷಿದ್ಧವಲ್ಲ ಅಂತ ಹೇಳ್ತಾ ಇದ್ದಾರೆ. ಸೀತಾ ಸ್ವಯಂವರದಲ್ಲಿ ಜನಕರಾಜ ಧಾರಾಪೂರ್ವಕವಾಗಿ ಕನ್ಯಾದಾನ ಮಾಡಿದ ಅಂತ ಹೇಳಿ ಬಂದಿದೆ. ಬ್ರಹ್ಮಪುರಾಣದ ಹೇಳ್ತಾರೆ, ಜಲಪೂರ್ವಂತು ವಿಪ್ರಾಣಾಂ ಅನ್ಯೇಷಾಮಪಿ ಕಾಮ್ಯಯ. ಸಮುದ್ರರಾಜ ಇದನ್ನು ತಿಳಿದುಕೊಂಡು ಕನ್ಯಾದಾನ ಮಾಡಿದ್ದರಿಂದ ಉತ್ಸವಕ್ಕೆ ಇನ್ನೂ ಹೆಚ್ಚು ಕಳೆ ಬಂತು ಅಂತ ಹೇಳ್ತಾರೆ. ಇಂತಹ ಸದಾವಕಾಶಕ್ಕಾಗಿ ಆ ಸಮುದ್ರ ರಾಜ ಎಷ್ಟು ತಪಸ್ಸು ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಕನ್ಯಾದಾನ ಆದ ಮೇಲೆ ವಿವಾಹ ಹೋಮಾದಿಗಳೆಲ್ಲ ಇರುತ್ತೆ. ನಾವು ನೋಡ್ತಾ ಇದ್ದೇವೆ ರುಕ್ಮಿಣಿ ಸ್ವಯಂವರದಲ್ಲಿ ಇತ್ಯಾದಿಗಳಲ್ಲಿಯೂ ಹೇಳಿದ್ದಾರೆ. ಸ್ಕಾಂದ ಪುರಾಣದಲ್ಲಿಯೂ ಬಂದಿದೆ. 4 ಬಗೆಯ ವಾದ್ಯಗಳಿಂದ ಎಲ್ಲ ಕಡೆಗೂ ಆ ಧ್ವನಿ ಮೊಳಗ್ತಾ ಇರುತ್ತಂತೆ. ಹೇಳ್ತಾ ಇದ್ದಾರೆ, ಆದ್ದರಿಂದ ಗಂಧಮಾದನ ಪರ್ವತದ ಕುಬೇರ ಭವನದಲ್ಲಿ ಪ್ರತಿ ಪರ್ವಸಂಧಿಗಳಲ್ಲಿ ತಪ್ಪದೆ ತುಂಬುರುವಿನ ಸಾಮಗಾನ ಧ್ವನಿ ಕೇಳಿಬರುತ್ತದೆ ಅಂತ ಮಹಾಭಾರತ ಹೇಳುತ್ತೆ. ಈ ರೀತಿಯಾಗಿ ಎಲ್ಲರೂ ವೇದೋಕ್ತ ಮಂತ್ರ ಇತ್ಯಾದಿಗಳನ್ನು ಹೇಳಿ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಆ ಸಂಭ್ರಮವನ್ನು ಈ ನುಡಿಯಲ್ಲಿ ಹೇಳಿದ್ದಾರೆ. ದೇವನಾರಿಯರೆಲ್ಲ ಬಂದೊದಗಿ ಪಾಠಕರು ಓವಿ ಪಾಡುತ್ತಾ ಕುಣಿದಾರೋ, ದೇವ ತರುವಿನ ಹೂವಿನ ಮಳೆಗಳ ಶ್ರೀವರನ ಮೇಲೆ ಕರೆದರು. ದೇವನಾರಿಯರು ಮತ್ತು ಎಲ್ಲ ಬಂದೊದಗಿದ ಸ್ತುತಿ ಪಾಠಕರು ಪ್ರೀತಿಪೂರ್ವಕವಾಗಿ ಹಾಡುತ್ತಾ ಕುಣಿತಾರಂತೆ. ಶ್ರೀರಮಣನ ಪರಮಾತ್ಮನ ಮೇಲೆ ದೇವತರುವಿನ ಹೂವಿನ ಮಳೆಯನ್ನೇ ಕರೀತಾರಂತೆ. ಎಲ್ಲ ಸ್ತುತಿಪಾಠಕರು ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಈ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ.
ಭಟ್ರು ಎಲ್ಲರೂ ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥ ಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಯೇ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಅಪ್ಸರೆಯರು ಗಂಧರ್ವರು ಎಲ್ಲರೂ ಹಾಡುತ್ತಾ ಕುಣಿಯುತ್ತಾ ಆ ಪರಮಾತ್ಮನ ಮೇಲೆ ದೇವತರುವಿನ ಹೂವಿನ ಮಳೆಯನ್ನೇ ಕರೀತಾರೆ. ದೇವತರು ಅಂತಂದರೆ ಕಲ್ಪವೃಕ್ಷ. ಕಲ್ಪವೃಕ್ಷ ಒಂದೇ ಅಲ್ಲ, ಮಂದಾರ, ಪಾರಿಜಾತ, ಸಂತಾನ, ಕಲ್ಪವೃಕ್ಷ ಮತ್ತು ಹರಿಚಂದನ ಅಂತ 5 ಥರದ ದೇವತರುಗಳು. ಈ ರೀತಿ ನಮಸ್ತೆ ಕಲ್ಪವೃಕ್ಷಾಯ ಚಿಂತಿತಾರ್ಥ ಪ್ರದಾಯ ಚ ವಿಶ್ವಂಭರಾಯ ದೇವಾಯ ನಮಸ್ತೆ ವಿಶ್ವಮೂರ್ತಿ. ಲೋಕಕ್ಕೆ ಪೋಷಣೆ ನೀಡುವ, ಲೋಕದಲ್ಲೆಲ್ಲ ವ್ಯಾಪಿಸಿ ನಿಂತ, ಬಯಸಿದ್ದೆಲ್ಲ ನೀಡುವ ಕಲ್ಪವೃಕ್ಷ ನಿನಗಿದು ನಮಸ್ಕಾರ ಎಂದು ಗ್ರಂಥದಲ್ಲಿ ಹೇಳಿದೆ. ನಮೋ ವೃಕ್ಷೇಭ್ಯ ಅಂತ ವೇದ ಮಂತ್ರವು ಬಂದಿದೆ. ಈ ರೀತಿಯಾಗಿ ಎಲ್ಲರೂ ದೇವನಾರಿಯರೆಲ್ಲರೂ ಸಂತೋಷದಿಂದ ಗಾನವನ್ನು ಮಾಡುತ್ತಾ ಆ ದೇವತರುವಿನ ಹೂವಿನ ಮಳೆಯನ್ನೇ ಅವರಿಬ್ಬರ ಮೇಲೆ ಕರೀತಾರಂತೆ. ಅಷ್ಟು ಸಂಭ್ರಮ ಇರಬೇಕು ನೋಡ್ರಿ. ಆ ದೃಶ್ಯವನ್ನು ಇಲ್ಲಿ ನಮಗೆ ವಾದರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಇನ್ನು ವಿಶೇಷತೆಯನ್ನು ನಾಳಿನ ದಿವಸ ನೋಡುವಂತೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.